ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಂಪಾರ್ಟೆಂಟ್ ಅಂದರೆ ಯೂಸ್ಫುಲ್ ಆಗಿರೋ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಬನ್ನಿ, ನಾನಿವತ್ತು RGSCLದು ಇನ್ನೊಂದು ಫ್ಲಾಟ್ ಅಂದರೆ ಬಿಳಿ ಜಾಜಿ ಅಂತ ಬರುತ್ತೆ, ಯಲಹಂಕ ಕ್ಷೇತ್ರನೇ ಬರುತ್ತೆ ಅನ್ಕೊತೀನಿ ಇದು. ಸೊ ಅಲ್ಲಿ ಲೊಕೇಶನ್ ನಾನು ಮೆನ್ಷನ್ ಮಾಡಿರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಒಂದ್ಸಲ ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ ಪ್ರಾಜೆಕ್ಟ್. ಇದು ತುಂಬ ದೊಡ್ಡ ಪ್ರಾಜೆಕ್ಟು. ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ ಸೈಡು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಈ ಟೋಟಲ್ ಎಷ್ಟು ಮನೆ ಏನಂತ ಹೇಳ್ಬಿಟ್ಟು ನಾನು ಮುಂದೆ ಹೋಗ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೇಔಟ್ ಅಂತ ನೋಡಲಿಕ್ಕೆ ತುಂಬಾ ಸಕ್ಕತ್ತಾಗಿದೆ. ಪ್ಲೀಸ್ ಯಾರೆಲ್ಲ ಬಿಳಿ ಜಾಜಿದು ತುಂಬ ಜನ ಕೇಳ್ತಾಯಿದ್ರು, ನನಗೆ ತುಂಬ ಮೆಸೇಜಸ್ ಬರ್ತಾಯಿತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎರಡೂ ಕಡೆನೂ ತುಂಬ ಮೆಸೇಜಸ್ ಬರ್ತಾಯಿತ್ತು. ಮೇಡಮ್ ಬಿಳಿ ಜಾಜಿದು ಒಂದ್ಸಲ ಮಾಡಿ ವಿಡಿಯೋನ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಅಟ್ ಪ್ರೆಸೆಂಟ್ ಅಂದರೆ ಇವತ್ತು 17ನೇ ತಾರೀಕು. ನಾನು ಇವಾಗ ಜಸ್ಟು ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. 17ನೇ ತಾರೀಕು, ಜನವರಿ 17ನೇ ತಾರೀಕು. ನೋಡಿ, ಈ ಥರ ಇದೆ. ಇನ್ನೂ ಏನು ವರ್ಕ್ ಆಗಿಲ್ಲ ಇಲ್ಲಿ, ಎಲ್ಲ ಹಾಗೇನೇ ಇದೆ. 3,000 ಮನೆ ಅಂದರೆ ಏನು ನಿಜವಾಗ್ಲೂ ಕಡಿಮೆನೇ ಅಲ್ಲ. ತುಂಬ ಅಂದರೆ ನಾವು ಒಂದು ಮನೆ ಕಟ್ಟಿಸ್ಲಿಕ್ಕೆ ವರ್ಕರ್ಸ್ ಪ್ರಾಬ್ಲಮ್ಮು ಅದು ಇದು ಅಂತ ಏನೇನೋ ಬೇಜಾನ್ ಕಾರಣಗಳಿರುತ್ತೆ. ಪಾಪ ಸರ್ಕಾರದ ಪರವಾಗಿ ಮಾತಾಡ್ತಾಳೆ ಅನ್ನೋದೆಲ್ಲ ಅವರಿಗೂ ಕಷ್ಟ ಇರುತ್ತಲ್ವ. ಏನು 1,00,000 ಮನೆಗಳನ್ನ ಕಟ್ಟಬೇಕು ಅಂದರೆ ತಮಾಷೆ ಮಾತಲ್ಲ. ನಿಜವಾಗ್ಲೂ ವರ್ಕರ್ಸ್ದು ತುಂಬಾ ಕಷ್ಟ ಇದೆ. ಯಾಕಂದರೆ ನಾವು ಒಬ್ಬರು ಇವೆಂಟ್ ಮಾಡೋರಾಗಿ ನಮ್ಮ ಚಿಕ್ಕ ಚಿಕ್ಕ ಕೆಲಸಗಳಿಗೆ ನಿಮಗೆ ಲೇಬರ್ಸ್ಗಳು ಸಿಗಲ್ಲ. ಮತ್ತು ಈ ಥರ ಕಷ್ಟದ ಕೆಲಸಗಳಿಗೆ ಎಷ್ಟು ಜನ ಲೇಬರ್ಸ್ನ ಹುಡುಕ್ಬೋದು ಅಷ್ಟು ಹುಡುಕಿ ಮಾಡಿಸ್ತಾ ಇದ್ದಾರೆ. ಬಟ್ ಎಲ್ಲ ಕಡೆನೂ ನಿಜವಾಗ್ಲೂ ಹೇಳಬೇಕು ಅಂದರೆ ಕೆಲಸ ಸ್ಲೋ ಆಗಿ ನಡೀತಾ ಇದೆ. ಇವಾಗ ಕೆಂಚನಪುರ ಇದೆಯಲ್ಲ, ಕೆಂಚನಪುರದ ಮಾತ್ರ ಮುಗ್ದಿದೆ ಸ್ವಲ್ಪ ಕೆಲಸ. ಮತ್ತು ನೆಲಗುಳಿದು ಫಾಸ್ಟಾಗಿ ನಡೀತಿದೆ. ನೆಲಗುಳಿ ಕೆಂಚನಪುರ ಬಿಟ್ಟರೆ ಎಲ್ಲದೂ ಸ್ಲೋಗೆ ನಡೀತಾ ಇದೆ. ಗೇರಹಳ್ಳಿ ತುಂಬ ಕಡೆನೂ, ಮುದ್ದಯ್ಯನಪಾಳ್ಯ ಅಲ್ಲೂ ಸ್ಲೋ ಇದೆ ಕೆಲಸ. ಎಲ್ಲ ಕಡೆನೂ ಸ್ವಲ್ಪ ಸ್ಲೋ ಆಗಿ ನಡೀತಾ ಇದೆ. ಯಾಕಂದರೆ ಮೋಸ್ಟ್ಲಿ ಮೇ ಬಿ ವರ್ಕರ್ಸ್ ಪ್ರಾಬ್ಲಮ್ ಅನಿಸುತ್ತೆ. ಹಾಗಾಗಿ ಇಲ್ಲೂ ಒಂದು 10 ಜನ ವರ್ಕರ್ಸ್ ಇದ್ದರು ನಾವು ಹೋದಾಗ. ತುಂಬ ಕೆಲಸ ಇದೆ. ಬಟ್ 10 ಜನ ವರ್ಕರ್ಸ್ ಯಾವ ಕಡೆಗೆ ಸಾಕಾಗುತ್ತಾರೆ ಹೇಳಿ. ಹಾಗೆ ನೋಡ್ತಾ ಇರ್ಬೋದು. ಇಷ್ಟು ನಾನು ಇವಾಗ ಏನು ತೋರಿಸ್ತಿದ್ದೀನಿ ಅಟ್ ಪ್ರೆಸೆಂಟು ಅಷ್ಟೇ ವರ್ಕ್ ಆಗಿರೋದು. ಟೋಟಲ್ 3,000 ಮನೆ ಅಂತೆ. 3,000 ಮನೆಯಲ್ಲಿ ಒಂದು 450 ಮನೆಗಳನ್ನ ಕನ್ಸ್ಟ್ರಕ್ಟ್ ಮಾಡಿರಬೇಕು ಇಲ್ಲಿ ಅಷ್ಟೇ. ಇನ್ನು ತುಂಬ ಬ್ಯಾಲೆನ್ಸ್ ಇದೆ. ಇದನ್ನು ನೋಡಿದ್ರೆ ನಮಗೆ ಒಂದು 3-4 ಇಯರ್ಸ್ ಆಗಿ, ಅಂದರೆ ಕಟ್ಟಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 4-5 ಇಯರ್ಸೇ ಆಗಿದೆ ಅನಿಸುತ್ತೆ. ಆಗಿದೆ ಇದು ಲೇಔಟ್ ಪ್ರೆಸೆಂಟ್ ಸಿಚುಲೇಷನು. ಮಣ್ಣೆಲ್ಲ ತುಂಬಿಕೊಂಡು ಗಿಡಗಳೆಲ್ಲ ಬೆಳ್ಕೊಂಡು ಒಳಗಡೆ ಈ ಥರ ಕಾಣಿಸ್ತೈತಿ. ಎಷ್ಟು ಅಂತ ಕ್ಲೀನ್ ಮಾಡೋಕ್ಕಾಗುತ್ತೆ? ಬೇಸಿಗೆಯಲ್ಲಿ ಒಣಗೋಗುತ್ತೆ, ಮತ್ತು ಮಳೆಗಾಲ ಬಂದಾಗ ಮತ್ತೆ ಚಿಗುರುತ್ತೆ ಗಿಡಗಳು. ಮತ್ತು ಅದನ್ನೆಲ್ಲ ಮೇಂಟೈನ್ ಮಾಡೋರು ಆಗಬೇಕಲ್ಲ ಅಲ್ವಾ. ನೋಡಿ, ಇದು ಹೊರಗಡೆಯಿಂದ ನೋಡಲಿಕ್ಕೆ ಈ ಥರ ಕಾಣಿಸುತ್ತೆ ಲೇಔಟು. ತುಂಬ ಸಕ್ಕತ್ತಾಗಿದೆ. ಅಂದರೆ ಹೈಟಲ್ಲಿದೆ ಲೇಔಟು. ಹಾಗಾಗಿ ನೀರು ನಿಂತ್ಕೊಳ್ಳುತ್ತೆ, ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಅಷ್ಟು ನೀಟಾಗಿದೆ. ಹೈಟಲ್ಲಿರೋದ್ರಿಂದ ಕಂಫರ್ಟಬಲ್ ಆಗಿದೆ. ರೋಡು ಸ್ವಲ್ಪ ಇನ್ನೂ ರೆಡಿ ಮಾಡಬೇಕು. ರೋಡೇನೂ ರೆಡಿ ಆಗಿಲ್ಲ. ತೋರಿಸ್ತಿದ್ದೀನಲ್ಲ, ಇದಕ್ಕೆ ಸೆಂಟ್ರಿಂಗ್ ಹಾಕಿ ಬಿಟ್ಟಿದ್ದಾರೆ. ಅಂದರೆ ಕಬ್ಬಣಗಳ್ನ ಹಂಗೆ ಅಟ್ಯಾಚ್ ಮಾಡಿ ಬಿಟ್ಟಿದ್ದಾರೆ ನೋಡಿ ಈ ಥರ. ಇನ್ನೂ ಇಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಲ್ಲ. ಪಾಯ ಹಾಕಿ ಸೆಂಟ್ರಿಂಗ್ ಹಾಕಿ ಬಿಟ್ಟಿದ್ದಾರೆ. ಇನ್ನೂ ವರ್ಕ್ ಸ್ಟಾರ್ಟ್ ಮಾಡಿಲ್ಲ. ಇನ್ನು ಇವಾಗ ಮಾಡಬೇಕು. ದೂರದಿಂದ ಈ ಥರ ಕಾಣಿಸ್ತಿದೆ. ಸುಮಾರು ವರ್ಕರ್ಸ್ ಪ್ರಾಬ್ಲಮ್ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ಎಲ್ಲ ಕಡೆನೂ ಕೆಲಸಗಳೆಲ್ಲ ಸ್ಲೋ ಆಗಿದೆ. ಮತ್ತು ನಿಮಗೆ ನೀವು ನೋಡಿರೋ ಮಟ್ಟಿಗೆ ಇನ್ನೊಂದು ಇಲ್ಲಿ ಪ್ರಾಬ್ಲಮ್ಗಳು ಏನಂದರೆ, ಎಲ್ಲರೂ ಹಿಂದಿಯವರು ಇರ್ತಾರೆ. ಹಂಗಾಗಿ ಯಾರೇ ಹೋಗಿ ಏನೇ ಕೇಳಿದ್ರೂ ಪಾಪ ಅವ್ರಿಗೆ ಏನೂ ಗೊತ್ತಿರಲ್ಲ. ಅವರಿಗೆ ಕನ್ನಡ ಬರಲ್ಲ. ನಮಗೆ ಹಿಂದಿಲಿ ಮಾತಾಡೋಕ್ಕೆ ಇಷ್ಟ ಇರಲ್ಲ. ಬಟ್ ಹಿಂದಿ ಮಾತಾಡೋಕ್ಕೆ ಬರಲ್ಲ ಕೆಲವ್ರಿಗೆ. ಹಿಂದಿ ಗೊತ್ತಿದ್ರೂ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಇಲ್ಲಿ ಕಮ್ಯುನಿಕೇಷನ್ದು ಪ್ರಾಬ್ಲಮ್ ಇರುತ್ತೆ. ಕನ್ನಡದವರು ಇಲ್ಲಿರೋದು ಕಷ್ಟವೇ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲ ಲೇಔಟ್ಸೂ ಸ್ವಲ್ಪ, ಈ ಲೇಔಟು ನಾನು ಈ ಮಲ್ಲಸಂದ್ರ ಅದೆಲ್ಲ ನೋಡಿದ್ದೀನಲ್ಲ ನಾನು. ಕೆಂಚನಪುರ, ಮಲ್ಲಸಂದ್ರ
ಮತ್ತು ಮುದ್ದೈಪಾಳ್ಯ, ತಮ್ಮರಸನಹಳ್ಳಿ, ಇದೆಲ್ಲ ನಿಮಗೆ ಸಿಟಿ ಅಂದರೆ ಅಕ್ಕಪಕ್ಕ ಮನೆಗಳು ಅಥವಾ ವಿಲೇಜ್ಗಳು ಆ ಥರ ಇದೆ. ಬಟ್ ಇವಾಗ ನಾನು ತೋರಿಸ್ತಿದ್ದೀನಲ್ಲ ಬಿಳಿ ಜಾಜಿ, ಇದು ಸ್ವಲ್ಪ ದೂರ ಇರೋದ್ರಿಂದ ಮನೆಗಳು ಅಷ್ಟಿಲ್ಲ, ಮತ್ತು ಸ್ವಲ್ಪ ಕಾಡು ಥರ ಇದೆ. ಹಾಗಾಗಿ ಅಲ್ಲಿರೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ವರ್ಕರ್ಸ್ದು ಪ್ರಾಬ್ಲಮ್ ಇದೆ ಅಂತ ಅಂದ್ಕೊತೀನಿ. ವರ್ಕ್ ಇನ್ನೂ ತುಂಬ ಪೆಂಡಿಂಗ್ ಇರೋದ್ರಿಂದ ಯಾವಾಗ ಮುಗಿಸ್ತಾರೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಮುಗಿಸ್ಕೊಡ್ಲಿ. ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಒಂದು ಸಲ ಹೋಗಿ ವಿಚಾರಿಸಿ. ನೀವು ಹೋಗಿ ವಿಚಾರಿಸಿದ್ರೆ ಅಷ್ಟೇ ಅಲ್ಲಿ ಮಾಹಿತಿ ಸಿಗೋದು. ಮಾಹಿತಿಗಳು ಯಾರೂ ಕ್ಲಿಯರಾಗಿ ಕೊಡಲ್ಲ. ನಿಮಗೆ ಕಾವೇರಿ ಭವನ್ಗೆ ಹೋಗಿ ಒಂದು ಸಲ ವಿಚಾರಿಸಿದ್ರೆ ಮಾತ್ರ ಅವರು ನೀಟಾಗಿ ರಿಪ್ಲೈ ಮಾಡ್ತಾರೆ ಮತ್ತು ರೆಸ್ಪಾಂಡ್ ಮಾಡ್ತಾರೆ. ನಿಮಗೆ ಏನು ಇದೆ ಅಂತ ಅವ್ರು ಹೇಳ್ತಾರೆ, ಏನು ಪ್ರೊಸೆಸಲ್ಲಿದೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲವು ಜನ ಇಲ್ಲ, ಯಾವುದು ಖಾಲಿ ಇಲ್ಲ ಅಂತ ಹೇಳ್ತಾರೆ. ನಿಮಗೆ ವೆಬ್ಸೈಟ್ ಲಿಂಕ್ ಇದೆ. ವೆಬ್ಸೈಟ್ ಲಿಂಕಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ ಎಷ್ಟು ಖಾಲಿ ಇದೆ, ಎಷ್ಟು MLA ಕೋಟಾ ಇದೆ, ಎಷ್ಟು ಜನರಲ್ ಕ್ಯಾಟಗರಿ ಇದೆ, ಎಷ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರಿಗೆ ಎಷ್ಟು ಇದೆ, ಬ್ಯಾಲೆನ್ಸ್ ಇದೆ, ಎಲ್ಲ ನಿಮಗೆ ಆನ್ಲೈನ್ ಅಪ್ಡೇಟಲ್ಲೇ ಸಿಕ್ಬಿಡುತ್ತೆ. ಬಟ್ ಗೊತ್ತಾಗಿಲ್ಲ ಅಂದರೆ ನೀವು ಅಲ್ಲೋಗಿ ಕೇಳಿ. ನಾನು ಹೇಳ್ದೆ ಬೇರೆಯವ್ರು ಹೇಳಿದ್ರು ಅಂತ ನೀವು ಬುಕ್ ಮಾಡ್ಕೊಬೇಡಿ. ನಿಮ್ಮ ದುಡ್ಡು ನಿಮ್ಮ ಇಷ್ಟ, ನೀವಿರೋದು, ನೀವು ಕೊನೆವರೆಗೂ ಸಾಯೋವರೆಗೂ ನೀವುಗಳು ಅಲ್ಲಿರೋದು, ನೀವು ಆ ಜಾಗದಲ್ಲಿರೋದು. ನಮ್ಗಳ ಮಾತು ಕೇಳ್ಕೊಂಡು ನೀವು ಬುಕ್ ಮಾಡಿದ್ದೀನಿ ಅಂದರೆ ಅದು ನಿಜವಾಗ್ಲೂ ಸುಳ್ಳಿನ ಮಾತು. ನೀವು ಹೋಗಿ ಅಲ್ಲೋಗಿ ವಿಚಾರಿಸಿ ಆಮೇಲೆ ಇದೆಲ್ಲ ನಿಮಗೆ ಓಕೆ ನಾವು ಇಲ್ಲಿ ತಗೋಬೋದು ಮಾಡ್ಬೋದು ಅಂತ ಇದ್ದರೆ ಮಾತ್ರ ಹೋಗಿ ನೀವು ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ಮೆಂಟು ಅಂದರೆ ನಾನು ಹೇಳ್ತಿರೋದು ನಿಮ್ಮ ಫ್ಯಾಮಿಲಿಗೆ ಇಷ್ಟ ಆಗಬೇಕು. ನಿಮ್ಗೆ ಇಷ್ಟಪಟ್ಟು ನಿಮ್ಮ ಫ್ಯಾಮಿಲಿ ಇಷ್ಟಪಟ್ಟರೆ ಹೋಗಿ ಇನ್ವೆಸ್ಟ್ ಮಾಡಿ ನೀವು ಅಂತ ಹೇಳ್ತೀನಿ. ಮತ್ತು ತುಂಬ ಕ್ವಶನ್ಸ್ ಏನಂದರೆ, ಮೇಡಮ್ ನಮಗೆ ಮೆಸೇಜಸ್ ಬಂದಿದೆ, ಇನ್ನು ಎಲ್ಲಿ ಅಮೌಂಟ್ ಕಟ್ಟೋದು ಅಂತ ಗೊತ್ತಾಗಿಲ್ಲ ಅಂತ ತುಂಬ ಮೆಸೇಜ್ ಬಂದಿದೆ ನನಗೆ. ಸರ್, ನಿಮಗೆ ಮೆಸೇಜ್ ಬಂದಿದ್ದರೆ ಆ ಮೆಸೇಜ್ನ ತೊಗೊಂಡೋಗಿ ನೀವು RGSC ಆಫೀಸಲ್ಲಿ ತೋರಿಸಿ. ಅದೇ 9th ಫ್ಲೋರಲ್ಲಿ, ಕಾವೇರಿ ಭವನ್ 9th ಫ್ಲೋರಲ್ಲಿ ತೋರಿಸಿದ್ರೆ ಅವರು ಹೇಳ್ತಾರೆ ಎಲ್ಲಿ ಕಟ್ಟಬೇಕು, ನಿಮ್ದು ಯಾವ ಬ್ಯಾಂಕು ಏನು ಅಂತ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ನಿಮಗೆ ಬಂದಿರುತ್ತೆ. ನೀವು ಅಲ್ಲಿಗೆ ಹೋಗಿ ಡೈರೆಕ್ಟ್ ಅಮೌಂಟ್ ಕಟ್ಬೋದು. ಬಟ್ ಯಾರೋ ಮುಖಾಂತರ ನೀವು ತಗೊಂಡೋಗಿ ಕೊಡೋದು, ಇಲ್ಲ ಯಾರೋ ಕಟ್ತೀನಿ ಅಂದರೆ ಕೊಡೋದು, ಆ ಥರ ದಯವಿಟ್ಟು ಮಾಡಬೇಡಿ. ನೀವೇ ಡೈರೆಕ್ಟಾಗಿ ಹೋಗಿ ನೀವೇ ಪೇ ಮಾಡ್ಬೋದು ಬ್ಯಾಂಕಿಗೆ. ಚೆಕ್ ಅಥವಾ DD ಈ ಥರ ಯಾವುದಾದ್ರೂ ಪೇ ಮಾಡ್ಬೋದಾಗುತ್ತೆ. ಈ ಥರ ನೀವೇ ಖುದ್ದಾಗಿ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂದರೆ ಡಾಕ್ಯುಮೆಂಟ್ಸು. ಎಲ್ಲ ವಿಡಿಯೋದಲ್ಲೂ ನಾನು ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೇ ಇರ್ತೀನಿ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟು, ನಿಮಗೆ ಮೇಯ್ನ್ ನಿಮಗೆ BPL ಕಾರ್ಡ್ ಇರಲೇಬೇಕು. ಸೊ ಇಷ್ಟನ್ನ ತಗೊಂಡೋಗಿ ನೀವು ಸೈಬರ್ ಸೆಂಟರಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕಿಗೆ ಹೋಗಿ ನೀವು ಒಂದು ಸಲ ಚೆಕ್ ಮಾಡಿದ್ರೆ ಅದರಲ್ಲೂ ಅಪ್ಲೈ ಮಾಡ್ಬೋದು. ಬಟ್ ಸರ್ವರ್ ಡೌನ್ ಇರುತ್ತೆ. ನಾವು ಹಾಕ್ಲಿಕ್ಕೆ ಹೋದಾಗ ನೀವು ಡೈರೆಕ್ಟಾಗಿ RGSC ಆಫೀಸ್ಗೆ ಹೋಗಿ ಅಲ್ಲಿ ವಿಚಾರಿಸಿ, ಅಲ್ಲಿ ಹೇಳ್ತಾರೆ, ನೀವು ಆ ಥರ ಅಪ್ಲೈ ಮಾಡಿ. ಮತ್ತು ನೀವು ಬಿಳಿ ಜಾಜಿದು ಯಾರೆಲ್ಲ ನೋಡಬೇಕು ಅನ್ಕೊಂತಿದ್ದೀರಾ ಅವರಿಗೆ ನಾನು ಲೊಕೇಶನ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದ್ರೆ ಫಸ್ಟು ಲಿಂಕ್ ಸಿಗುತ್ತೆ. ಆಮೇಲೆ ನಾವು ಗೂಗಲ್ ಮ್ಯಾಪ್ ಹಾಕಿರ್ತೀನಿ. ನೀವು ಒಂದು ಸಲ ಹೋಗಿ ವಿಚಾರಿಸಿ. ಇಲ್ಲಿ ವಿಸಿಟಿಂಗ್ ಟೈಮಿಂಗ್ಸ್ ಕೂಡ ಇದೆ. ಏನಂದರೆ ನೀವು 9ರಿಂದ ಸಂಜೆ 5:30ವರೆಗೂ ಯಾವಾಗಾದರೂ ಹೋಗಿ ವಿಸಿಟ್ ಮಾಡ್ಬೋದು. ಯಾರಾದರೂ ಫ್ರೀ ಇದ್ದರೆ ಹೋಗಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವಿಡಿಯೋನ ನೋಡಲಿಕ್ಕೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಾಚಿಂಗ್ ಫಾರ್ ದಿಸ್ ವಿಡಿಯೋ.